ಸೀತೆಗೆ ರಾಮನ ಮುದ್ರಿಕೆ ಉಂಗುರ ನೀಡುತ್ತಾ ಹನುಮ ಮಾಡಿದ ಸಾಂತ್ವನ. ಸೀತೆಗೆ ರಾಮನ ಮುದ್ರಿಕೆ ಉಂಗುರ ನೀಡುತ್ತಾ ಹನುಮ ಮಾಡಿದ ಸಾಂತ್ವನ. ರಾಮನ ದುಃಖಕ್ಕೆ ಹನುಮನು ತಂದ ಚೂಡಾಮಣಿಗೆ ಚಿಂತಾಮಣಿಯು ಚಿಂತಾಮಣಿಯಾಗಿದೆ. ಚೂಡಾಮಣಿಯಿರುವೆ ಸೀತೆ ವಿಯೋಗದ ಚಿಂತೆ ಕಳೆವ ಚಿಂತಾಮಣಿಯಾಯಿತೆ ಚಿಂತಾಮಣಿಯಾಯಿತೆ. ಸೀತೆ ವಿಯೋಗದ ಚಿಂತೆ ಕಳೆವ ಚಿಂತಾಮಣಿಯಾಯಿತೆ. ಸೀತೆ ವಿಯೋಗದ ಚಿಂತೆ ಕಳೆವ ಚಿಂತಾಮಣಿಯಾಯಿತೆ. ಸಹೋದರ, ಸಮಾಧಾನ ಮಾಡಿಕೊ. ನೋಡು ಲಕ್ಷ್ಮಣ, ನೋಡು, ಇದು ನನ್ನ ಸೀತೆಯದೇ ಅಲ್ಲವೇ? ಅವಳು ಧರಿಸುತ್ತಿದ್ದ ಚೂಡಾಮಣಿ ನನ್ನ ಬಳಿ ಇದೆ, ಆದರೆ ಅವಳು ನನ್ನ ಬಳಿ ಇಲ್ಲವಲ್ಲ ಲಕ್ಷ್ಮಣ? ಸಹೋದರ, ಸಮಾಧಾನ ಮಾಡಿಕೊ. ಅತ್ತಿಗೆ ಎಲ್ಲಿದ್ದಾರೆ ಎಂಬ ಆತಂಕ ದೂರವಾಗಿದೆ. ಅತ್ತಿಗೆ ಜೀವಂತವಾಗಿದ್ದಾರೆ. ನಿನಗಾಗಿ ಕಾತುರದಿಂದ ಕಾಯುತ್ತಿದ್ದಾರೆ. ಇನ್ನು ಆ ದುರುಳ ರಾವಣನನ್ನು ಅಡಗಿಸಿ ಅತ್ತಿಗೆಯನ್ನು ಬಿಡಿಸಿ ಕರೆತರಬೇಕು. ನಿನ್ನ ದುಃಖ, ಅತ್ತಿಗೆಯ ದುಃಖ, ನಮ್ಮೆಲ್ಲರ ದುಃಖ ನಿವಾರಣೆಯಾಗುವ ಕಾಲ ಸನ್ನಿಹಿತವಾಗಿದೆ. ನೀನು ಶಾಂತನಾಗು. ಹೌದು ಲಕ್ಷ್ಮಣ, ಆ ಕಾಲ ಈಗ ಸನ್ನಿಹಿತವಾಗಿದೆ. ನನ್ನ ಸೀತೆ ಚಿರಂಜೀವಿಯಾಗಿರಬೇಕು. ಅವಳನ್ನು ಅಪಹರಿಸಿದ ಆ ದುಷ್ಟ ರಾಕ್ಷಸ ರಾವಣನ ಆಯಸ್ಸು ಮುಗಿಯಬೇಕು. ಇರುವ 1 ತಿಂಗಳದ ಅವಧಿಯಲ್ಲಿ ನಾನು ನಿಶ್ಚಯವಾಗಿ ಸೀತೆಯನ್ನು ಬಿಡಿಸಿ ಕರೆತರುತ್ತೇನೆ. ಅವಳ ವೃತ್ತಾಂತವನ್ನು ತಿಳಿದ ಕೂಡಲೇ ನಾವು 1 ಕ್ಷಣವೂ ತಡ ಮಾಡಬಾರದು ಲಕ್ಷ್ಮಣ, ತಡ ಮಾಡಬಾರದು. ಸೀತಾಮಾತೆಯೊಂದಿಗೆ ಮಾತನಾಡಿ ಜೀವಂತವಾಗಿ ಹಿಂದಿರುಗಿ ಬಂದಿರುವನೆಂದರೆ ಇದು ಸಾಮಾನ್ಯವಾದ ಸಾಹಸವಲ್ಲ. ಹನುಮಂತ ತನ್ನ ಪರಾಕ್ರಮ ಎಷ್ಟೆಂದು ಚೆನ್ನಾಗಿ ನಿರೂಪಿಸಿದ್ದಾನೆ. ತಾನು ಮಾಡಿದ ಮಹಾಕಾರ್ಯದಿಂದ ತನ್ನ ಸ್ವಾಮಿಯಾದ ಸುಗ್ರೀವನನ್ನು ಸಂತುಷ್ಟಗೊಳಿಸಿದ್ದಾನೆ, ಅಲ್ಲದೆ ನನಗೂ ಪ್ರಿಯವನ್ನುಂಟು ಮಾಡಿದ್ದಾನೆ. ಅಷ್ಟೂ ಸಾಲದೆ ಆ ರಾವಣನಿಗೆ ಸರಿಯಾದ ಸಂದೇಶವನ್ನು ಕೊಟ್ಟು ಬಂದಿದ್ದಾನೆ. ಹೌದು ಲಕ್ಷ್ಮಣ, ಹನುಮಂತ ಸೀತಾ ಅನ್ವೇಷಣೆಯ ಕಾರ್ಯದ ಜೊತೆಗೆ ಆ ರಾಕ್ಷಸರ ಬಲಾಬಲಗಳ ಬಗ್ಗೆ ತಿಳಿದು ಬಂದಿದ್ದಾನೆ. ಲಂಕಾ ದಹನ ಮಾಡಿ ಆ ರಾವಣನ ಎದೆಯಲ್ಲಿ ಭೀತಿಯ ಅಲೆ ಎಬ್ಬಿಸಿದ್ದಾನೆ. ನನ್ನ ಹೃದಯ ತುಂಬಿ ಬರುತ್ತಿದೆ ಹನುಮ. ವಾನರ ಮಿತ್ರದೆ, ನನ್ನ ಹೃದಯಕ್ಕೆ ಅತ್ಯಂತ ಹತ್ತಿರವಾದ ಹನುಮಂತನಿಗೆ ಪ್ರಿಯವಾದದ್ದು ಏನು ಕೊಡಲಾಗದಿದ್ದರೂ ನನ್ನ ಪ್ರೀತಿಯ ನೆನಪಿಗಾಗಿ ಅವನಿಗೆ ಗಾಢಾಲಿಂಗನವನ್ನು ನೀಡುತ್ತೇನೆ. ಹನುಮಂತ. ಪ್ರಭು ರಾಮಚಂದ್ರ, ರಾಮ ವಾನರ ಸೈನ್ಯದೊಂದಿಗೆ ಲಂಕೆಗೆ ಹೋಗಲು
ದಕ್ಷಿಣ ಸಮುದ್ರ ತೀರಕ್ಕೆ ಬಂದ. ಶುಭ ಮುಹೂರ್ತದಲ್ಲಿ ಸೈನ್ಯವು ಚೈತ್ರ ಯಾತ್ರೆಗೆ ಹೊರಡಲಿ. ಆಗಲಿ ರಾಮಚಂದ್ರ, ನಿನ್ನ ಅಪ್ಪಣೆಯಂತೆ ಆಗಲಿ. ಮಿತ್ರ ಸುಗ್ರೀವ, ಸೂರ್ಯನು ಈಗ ದಿನದ ಮಧ್ಯಭಾಗಕ್ಕೆ ಬಂದಿದ್ದಾನೆ. ಈ ಸಮಯದಲ್ಲಿ ನಾವು ಪ್ರಸ್ಥಾನ ಮಾಡಿದರೆ ಖಂಡಿತ ವಿಜಯಪ್ರದವಾಗುತ್ತದೆ. ನಾವು ಸೈನ್ಯ ಸಹಿತ ಲಂಕೆಯತ್ತ ಹೊರಟಿದ್ದೇವೆ ಎಂಬ ಸುದ್ದಿ ತಿಳಿಯುತ್ತಿದ್ದಂತೆ ಸೀತೆ ತನ್ನ ನೋವು ಸಂಕಟಗಳನ್ನು ಮರೆತು ಉತ್ಸಾಹಿತಳಾಗುತ್ತಾಳೆ. ಹೌದು ರಾಮಚಂದ್ರ, ಹೊತ್ತಿ ಹೋದ ಕೆರೆಗೆ ಮಳೆ ಬಂದಂತೆ ಸೀತಾದೇವಿ ಸಂತೋಷಗೊಳ್ಳುವುದು ಖಂಡಿತ. ಅಲ್ಲದೆ ಹನುಮಂತನು ವಿಭೀಷಣ ಅಂತ ಧರ್ಮಾತ್ಮನ ಬಗ್ಗೆ ಅವನು ನಿನ್ನ ಬಗ್ಗೆ ಭಕ್ತಿಯುಳ್ಳವನೆಂದು ಹೇಳಿದ. ಮುಳ್ಳಿನ ಗಿಡದ ಮಧ್ಯದಲ್ಲಿ ಸುಂದರವಾದ ಹೂವಿರುವಂತೆ ಲಂಕೆಯಲ್ಲಿ ದುಷ್ಟ ರಾವಣಾದಿ ರಾಕ್ಷಸರ ನಡುವೆ ನನ್ನ ಸೀತೆಗೆ ಹಿತ ಕೋರುವ ಸಜ್ಜನನಾದ ವಿಭೀಷಣಿರುವುದು ವಿಶೇಷವೆಂದೇ ಹೇಳಬೇಕು. ಅಂಥವರು ಇನ್ನೂ ಕೆಲವರಿರಬಹುದು. ಅಂಥವರು ಬೆರಳೆಣಿಕೆಯಷ್ಟಾದರೂ ಇರುವರೋ ಇಲ್ಲವೋ? ಅಂಗದ, ರಾಶಿ ರಾಶಿ ಕತ್ತಲೆಯನ್ನು ಒಂದು ಸಣ್ಣ ದೀಪ ಬೆಳಗುವಂತೆ ಅಲ್ಪಸಂಖ್ಯೆಯ ಸಜ್ಜನರೇ ಶುಭದ ಸೋಪಾನವಾಗುತ್ತಾರೆ. ಹೌದು ರಾಮಚಂದ್ರ, ಆ ಸಣ್ಣ ಬೆಳಕೆ ನಮಗೂ ದಾರಿದೀಪವಾಗಬಹುದು. ಸುಗ್ರೀವ, ಇಂದು ಉತ್ತರ ಫಲ್ಗುಣಿ ನಕ್ಷತ್ರವಿದೆ. ನಾಳೆ ಚಂದ್ರನಿಗೆ ಹಸ್ತ ನಕ್ಷತ್ರದ ಯೋಗ ಉಂಟಾಗುತ್ತದೆ. ಆದ್ದರಿಂದ ಈ ದಿನವೇ ನಾವು ನಮ್ಮ ಸಮಸ್ತ ಸೈನ್ಯದೊಡನೆ ಪ್ರಯಾಣ ಮಾಡೋಣ. ಆಗಲಿ ರಾಮಚಂದ್ರ. ವಾನರರ ಸೇನೆಯನ್ನು ಲಂಕೆಗೆ ಕರೆದೊಯ್ಯಲು ಅವರು ಸಾಗರಕ್ಕೆ ಸೇತುವೆಯನ್ನು ಕಟ್ಟುವ ಅದ್ಭುತ ಕಾರ್ಯ ಮಾಡಿದರು.
ಪ್ರಿಯ ವಾನರ ಮಿತ್ರರೇ, ಅಪಾರ ಜಲರಾಶಿಯಿಂದ ತುಂಬಿರುವ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ನಾವು ಲಂಕೆಯನ್ನು ಸೇರಬಹುದೆಂದು ಸಮುದ್ರ ರಾಜ ಸೂಚಿಸಿದ್ದನ್ನು ನೀವೆಲ್ಲರೂ ಕೇಳಿದ್ದೀರಿ. ನಮ್ಮ ವಾನರ ವೀರ ವಿಶ್ವಕರ್ಮನ ಔರಸ ಪುತ್ರ ನಳ ಈ ಸೇತುವೆಯನ್ನು ನಿರ್ಮಿಸಲು ಒಪ್ಪಿದ್ದಾನೆ. ಈ ಸೇತುವೆಯನ್ನು ನಿರ್ಮಿಸಲು ಇಡೀ ವಾನರ ಸೈನ್ಯ ಸನ್ನದ್ಧವಾಗಿದೆ. ಈ ಸೇತುವೆ ನಿರ್ಮಾಣ ಕಾರ್ಯ ಈ ಶುಭ ಮುಹೂರ್ತದಲ್ಲಿ ತಕ್ಷಣ ಆರಂಭವಾಗಲಿ. ದುಷ್ಟ ಸಂಹಾರಕ್ಕೆ ಈ ಸೇತುವೆ ಮಹಾಮಾರ್ಗವಾಗಲಿ. ಯುಗ ಯುಗಗಳ ಪರ್ಯಂತ ಈ ಸೇತುವೆ ಸಜ್ಜನರನ್ನು ಉದ್ಧರಿಸಲಿ. ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ರಾಮನಾಮ ಬರೆದ ಶಿಲೆಯು ತೇಲುವುದು ಅದ್ಭುತ. ಶ್ರೀರಾಮನಾಮ ಬರೆದ ಶಿಲೆಯು ತೇಲುವುದು ಅದ್ಭುತ. ಶಿಲೆಯ ಮೇಲೆ ಕಪಿಯ ಸೇನೆ ಕಡಲ ದಾಟುವ ಅದ್ಭುತ. ಶಿಲೆಯ ಮೇಲೆ ಕಪಿಯ ಸೇನೆ ಕಡಲ ದಾಟುವ ಅದ್ಭುತ. ಅದ್ಭುತ ಅದ್ಭುತ ಲೋಕ ಕಾಣದ ಅದ್ಭುತ. ಅದ್ಭುತ ಅದ್ಭುತ ಲೋಕ ಕಾಣದ ಅದ್ಭುತ. ಅದ್ಭುತ ಅದ್ಭುತ ಲೋಕ ಕಾಣದ ಅದ್ಭುತ. ಅದ್ಭುತ ಅದ್ಭುತ ಲೋಕ
ಸೈನ್ಯ ಶ್ರೀರಾಮನ ಸೈನ್ಯ ಬಾಲರ ಸೈನ್ಯ ಇದು ಬಾಲರ ಸೈನ್ಯ ರಾಮನ ಸೈನ್ಯ ಶ್ರೀರಾಮನ ಸೈನ್ಯ ಶರದಿ ಮೇಲೆ ಸೇತುವೆ ಕಟ್ಟಿ ನಡೆದ ಸೈನ್ಯ ಲಂಕೆಯೊಡೆಯನ ಧರ್ಮವನಿಟ್ಟಿ ಮೆರೆವ ಸೈನ್ಯ ಶ್ರೀರಾಮನ ಸೇವೆಯಲ್ಲಿ ಧನ್ಯವಾದ ಸೈನ್ಯ ಹನುಮನ ಬಲದಲ್ಲಿ ಮೆರೆವಂತ ಸೈನ್ಯ ಪರಿಮಳವೋ ತೊರೆದ ಪುಷ್ಪದ ಹಾಗೆ ಹಸಿರಿನೆಯೋ ಇರದ ವೃಕ್ಷದ ಹಾಗೆ ಪರಿಮಳವೋ ತೊರೆದ ಪುಷ್ಪದ ಹಾಗೆ ಹಸಿರಿನೆಯೋ ಇರದ ವೃಕ್ಷದ ಹಾಗೆ ನೀವಿರದೆ ನಾನು ನೀವಿರದ ನೀನು ನಿಮಗಾಗಿ ನಾನು ಬದುಕಿರುವೆನು ಇನ್ನೂ ನೀವಿರದೆ ನಾನು ನೀರಿರದ ಮೀನು ನಿಮಗಾಗಿಯೇ ನಾನು ಬದುಕಿರುವೆನು ಇನ್ನೂ ತಮ್ಮನಾದ ಧರ್ಮಾತ್ಮ ವಿಭೀಷಣ ಸೀತೆಯನ್ನು ರಾಮನಿಗೆ ಒಪ್ಪಿಸುವಂತೆ ಹೇಳಿದ ಬುದ್ಧಿಮಾತನ್ನು ರಾವಣ ಕೇಳಲಿಲ್ಲ. ಈ ವಿಭೀಷಣನು ಕುಂಭಕರ್ಣನಂತೆ ನನ್ನ ಸೋದರನೇ. ಆದರೆ ಕುಂಭಕರ್ಣನಂತೆ ವಿಭೀಷಣನು ನನಗೆ ಪ್ರಿಯವಾದ ಮಾತುಗಳನ್ನಾಡುವನೆಂಬ ನಂಬಿಕೆ ನನಗಿಲ್ಲ. ರಾವಣೇಶ್ವರ, ನಾನು ಬೇರೆಯವರನ್ನು ಸಂತೋಷಪಡಿಸಲು ಮಾತನಾಡುವುದಿಲ್ಲ. ಯಾವುದು ನೀತಿಯೋ, ಯಾವುದು ಸತ್ಯವೋ, ಯಾವುದು ಧರ್ಮವೋ ಅದನ್ನು ಮಾತ್ರ ಹೇಳುತ್ತೇನೆ. ಸೀತೆಯ ಅಪಹರಣದಿಂದ ಈಗ ಯುದ್ಧ ಭೀತಿಯುಂಟಾಗಿದೆ. ಸೀತೆ ಸುಂದರ ಸ್ತ್ರೀಯಲ್ಲ, ನಮ್ಮ ಅಗ್ರಜನ ವಿನಾಶಕ್ಕೆ ಬಂದಿರುವ ಸುಂದರ ಸರ್ಪವೆಂದು ಭಾಸವಾಗುತ್ತಿದೆ. ಸೋದರ ವಿಭೀಷಣ, ನಮ್ಮ ಸೋದರ ಸರ್ಪವನ್ನು ಸುತ್ತಿಕೊಂಡು ಸಂತೋಷದಿಂದ ಇರುವನು ಎಂದುಕೊಂಡೆಯ? ಸಂಕಟ ಕಾರಣವಾದ ಸರ್ಪ ಸಂತೋಷವನ್ನು ತರುವುದಿಲ್ಲ ಕುಂಭಕರ್ಣ. ಕಾರಣ ಏನೇ ಇರಲಿ, ರಾವಣೇಶ್ವರನ ವ್ಯಾಮೋಹ ಆಪತ್ತಿಗೆ ಕಾರಣವಾಗುವುದು ತಪ್ಪುವುದಿಲ್ಲ. ಏನು ಏನಂದೆ? ಸೀತೆ ನನಗೆ ಆಪತ್ತು ತರುವ ಸರ್ಪವೇ? ಖಂಡಿತ. ಹೆಡೆಬಿಚ್ಚಿ ಆಡುವ ಸರ್ಪ ನೋಡಲು ಎಷ್ಟು ಸುಂದರ, ಎಷ್ಟು ಮೋಹಕ. ಆದರೆ ಆ ಮೋಹಕ ರೂಪಕ್ಕೆ ಆಕರ್ಷಿತನಾಗಿ ಅದನ್ನು ಹಿಡಿಯಲು ಹೋದರೆ ಅದು ಕಚ್ಚುತ್ತದೆ, ವಿಷವೇರುತ್ತದೆ, ಮರಣದ ಮನೆಯ ಬಾಗಿಲು ತೆರೆಯುತ್ತದೆ. ಪತಿವ್ರತೆಯಾದ ಸ್ತ್ರೀ ತನ್ನ ಪತಿಗೆ ಮಾತ್ರ ಪ್ರಿಯ, ಅನ್ಯ ಪುರುಷರಿಗೆ ವಿಷಸರ್ಪವೆಂಬುದನ್ನು ಮರೆಯಬಾರದು. ಮರೆತರೆ ವಿಪತ್ತು ಬಂತೆಂದೇ ಅರ್ಥ. ರಾವಣೇಶ್ವರ, ಈಗಲಾದರೂ ಎಚ್ಚೆತ್ತುಕೋ. ವಾನರರು ಈ ಲಂಕೆಯ ಮೇಲೆ ಆಕ್ರಮಣ ಮಾಡುವ ಮೊದಲು ಸೀತಾಮಾತೆಯನ್ನು ರಾಮನಿಗೆ ಒಪ್ಪಿಸಿ ನೀನೂ ಉಳಿದುಕೋ, ಈ ಲಂಕೆಯನ್ನೂ ಉಳಿಸು. ಅದೆಂದಿಗೂ ಸಾಧ್ಯವಿಲ್ಲ ವಿಭೀಷಣ. ನಿನಗೆ ಭಯವಿರಬಹುದು, ಆದರೆ ನನಗೆ ಯಾರ ಭಯವೂ ಇಲ್ಲ, ಯಾವ ಭಯವೂ ಇಲ್ಲ.
ಭಯಪಟ್ಟರೆ ಬದುಕು, ಅಹಂಕಾರ ತೋರಿದರೆ ವಿನಾಶ. ಲಂಕೆಯ ರಾಕ್ಷಸ ವೀರರ ಶಿರಗಳು ಹಾರಿ ಹೋಗುವ ಮೊದಲು ವಿವೇಕಿಯಾಗು ರಾವಣೇಶ್ವರ. ಅಗ್ರಜ, ಕುಂಭಕರ್ಣ, ಇಂದ್ರಜಿತು, ಮಹಾಪಾರ್ಶ್ವ, ಮಹೋದರ, ಕುಂಭ ನಿಕುಂಭ ಯಾರೇ ಆಗಲಿ ರಣರಂಗದಲ್ಲಿ ಶ್ರೀರಾಮನನ್ನು ಎದುರಿಸುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಹೌದು ಲಂಕೇಶ್ವರ, ಸೂರ್ಯ ವಾಯುಗಳು ನಿನಗೆ ರಕ್ಷಣೆ ನೀಡಿದರು, ನೀನು ದೇವೇಂದ್ರನ ಉದರದಲ್ಲಿ ಅಡಗಿದರು, ಆಕಾಶ ಪಾತಾಳಗಳನ್ನು ಪ್ರವೇಶಿಸಿದರು, ಶ್ರೀರಾಮನಿಂದ ಪಾರಾಗಿ ನೀನು ಜೀವ ಸಹಿತ ಉಳಿಯಲಾರೆ. ಕೇಳಿದಿರಾ ಈ ವಿಭೀಷಣನ ಅರ್ಥಹೀನ ಬಡಬಡಿಕೆಯನ್ನು? ನೀವೆಲ್ಲ ಈ ಅಂಜುಬರಕ ವಿಭೀಷಣನ ಮಾತನ್ನು ಒಪ್ಪುತ್ತೀರಾ? ಮಹಾಪ್ರಭು, ದೇವತೆಗಳಿಗೆ ಆಗಲಿ ದಾನವರಿಗೆ ಆಗಲಿ ಭಯಪಡುವವರಲ್ಲ. ಭಯವೇನೆಂದರೆಂದೇ ನಮಗೆ ತಿಳಿಯದು. ಯಕ್ಷ ಗಂಧರ್ವರಿಂದಲೂ ನಮಗೆ ಭಯವಿಲ್ಲ. ಅಂದ ಮೇಲೆ ನರಮಾನವನಾದ ಆ ದಶರಥ ಪುತ್ರ ರಾಮನಿಗೇಕೆ ಹೆದರಬೇಕು? ಪ್ರಹಸ್ತ, ಅಧರ್ಮಿಯಾದವನು ಸ್ವರ್ಗಕ್ಕೆ ಹೋಗಲು ಸಾಧ್ಯವೇ? ಅದರಂತೆ ಅಧರ್ಮದ ಕಾರಣದಿಂದ ರಾಮನ ವಿಷಯದಲ್ಲಿ ರಾವಣ, ಕುಂಭಕರ್ಣ ಮತ್ತು ನೀವೆಲ್ಲ ಅಂದುಕೊಂಡಂತೆ ಕಾರ್ಯಸಿದ್ಧಿ ಪಡೆಯುವುದು ಸಾಧ್ಯವಾಗುವುದಿಲ್ಲ. ಅರ್ಥ ವಿಶಾರದನಾದ ಶ್ರೀರಾಮನನ್ನು ಸಂಹರಿಸುವುದು ಸರ್ವ ರಾಕ್ಷಸ ಕುಲದಿಂದಲೂ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ನಮ್ಮಲ್ಲಿ ಶಕ್ತಿ ಇಲ್ಲವೇ? ನಾವು ವೀರರಲ್ಲವೇ? ಧರ್ಮದ ಬೆಂಬಲವಿಲ್ಲದ ಶೌರ್ಯ ನಿಷ್ಪ್ರಯೋಜಕ. ಇಲ್ಲ, ರಾಮ ಲಕ್ಷ್ಮಣರನ್ನು ವಾನರ ವೀರರನ್ನು ಜಯಿಸಬಲ್ಲೆವು. ಆ ಶಕ್ತಿ ನಮ್ಮಲ್ಲಿದೆ. ವಜ್ರಾಯುಧಕ್ಕೆ ಸಮಾನವಾದ ಶ್ರೀರಾಮನ ಹರಿತವಾದ ಬಾಣಗಳು ಇನ್ನೂ ನಿನ್ನ ದೇಹವನ್ನು ಭೇದಿಸಿಲ್ಲ. ಆದ್ದರಿಂದ ಈ ರೀತಿ ಧೈರ್ಯವಾಗಿ ಮಾತನಾಡುತ್ತಿರುವೆ. ಬರೀ ಮಾತಿನಲ್ಲೇ ಗೆಲ್ಲುವುದಾದರೆ ನಿನ್ನ ಮಾತು ಸರಿ. ಆದರೆ ಯಾವ ರಾಕ್ಷಸ ವೀರನು ಶ್ರೀರಾಮನನ್ನು ಜಯಿಸಲಾರ ಎಂಬುದೇ ಪರಮ ಸತ್ಯ. ಪರಮ ಸತ್ಯ. ಚಿಕ್ಕಪ್ಪ, ನಿಮ್ಮ ಭಯವನ್ನು ಎಲ್ಲರಿಗೆ ಹಂಚುವ ಈ ವ್ಯರ್ಥ ಪ್ರಯತ್ನ ಬೇಕೆ? ನಿಮ್ಮಂತ ಹೇಡಿಗಳು ನಮ್ಮ ಕುಲದಲ್ಲಿ ಹುಟ್ಟಿದರೆಂದು ನಮಗೆ ನಾಚಿಕೆಯಾಗುತ್ತಿದೆ. ಮೇಘನಾದ, ನೀನು ಅಸಂಬದ್ಧವಾಗಿ ಮಾತನಾಡುತ್ತಿರುವೆ. ವಿಭೀಷಣ, ಯಾವುದು ಅಸಂಬದ್ಧ ಯಾವುದು ಸುಸಂಬದ್ಧ ಎನ್ನುವುದನ್ನು ನಿರ್ಧರಿಸುವವನು ನಾನು. ಅಷ್ಟಕ್ಕೂ ಇಂದ್ರಜಿತುವಿಗೆ ಮಾತನಾಡುವ ಅಧಿಕಾರವಿಲ್ಲವೇ? ನೀನು ನಿನಗೆ ಇಷ್ಟ ಬಂದಂತೆ ಮಾತನಾಡಬಹುದು, ಅವನು ಮಾತನಾಡಬಾರದೆ? ಹೇಳು ಪುತ್ರ, ನಿನಗೆ ಅನಿಸಿದ್ದನ್ನೆಲ್ಲ ಹೇಳು. ಚಿಕ್ಕಪ್ಪ, ನಿಮಗೆ ಈ ಹೇಡಿತನ ಎಲ್ಲಿಂದ ಬಂತು? ಆ ಸಾಧಾರಣ ಮಾನವರಿಗೆ ಹೆದರುತ್ತಿರುವಿರಲ್ಲ, ನಿಮಗೆ ಏನು ಹೇಳಬೇಕು? ನಮ್ಮ ಒಬ್ಬ ಸಾಧಾರಣ ವೀರ ಅವರನ್ನು ಸಂಹರಿಸಬಲ್ಲ. ನಿಮಗೆ ಭಯವಾದರೆ ನೀವು ಭಯದಿಂದ ನಡುಗುತ್ತಾ ಅರಮನೆಯಲ್ಲೇ ಇರಿ. ಆದರೆ ನಮ್ಮನ್ನು ಹೆದರಿಸುವುದೇಕೆ? ಇಷ್ಟು ಹಗುರವಾಗಿ ಮಾತನಾಡಬೇಡ ಮೇಘನಾದ. ನಾನು ದೇವರಾಜನಾದ ಇಂದ್ರನನ್ನೇ ಸೆಳೆದು ತಂದು ಭೂಮಿಯಲ್ಲಿ ಬಂಧಿಸಿಟ್ಟಿದ್ದೆ. ಆಗ ಸಮಸ್ತ ದೇವತೆಗಳು ನನ್ನ ಪರಾಕ್ರಮಕ್ಕೆ ಹೆದರಿ ದಿಕ್ಕಾಪಾಲಾಗಿ ಓಡಿ ಹೋಗಿದ್ದರು. ಅದು ನಿಮಗೆ ಗೊತ್ತಿಲ್ಲವೇ? ಭಲೆ ಭಲೆ, ನನ್ನ ಬಲ ಪ್ರದರ್ಶನ ಮಾಡಿ ನಾನು ಆ ಐರಾವತದ 2 ದಂತಗಳನ್ನು ಕಿತ್ತು ಭೂಮಿಗೆ ಎಸೆದೆ. ಆಗ ಆನೆ ನೋವಿನಿಂದ ಗಟ್ಟಿಯಾಗಿ ಕಿರಿಚಿಕೊಳ್ಳುತ್ತಿತ್ತು. ದೇವತೆಗಳ ದರ್ಪವನ್ನೇ ದಮನ ಮಾಡಬಲ್ಲ ನಾನು ಆ ಸಾಮಾನ್ಯ ರಾಜಕುಮಾರರಿಗೆ ಹೆದರುವೆನೆ, ಅಥವಾ ಆ ನರಕುಡಿಗಳು ನನ್ನನ್ನು ಜಯಿಸಬಲ್ಲರೆ? ನೀವೇ ಹೇಳಿ ಚಿಕ್ಕಪ್ಪ. ಮಗು ಮೇಘನಾದ, ಇನ್ನೂ ಬಾಲಕನಾದ ನಿನ್ನದು ವಿವೇಕವಿಲ್ಲದ ಆವೇಶ. ಸಾರ ವಿವೇಚನೆ ಮಾಡುವಷ್ಟು ಇನ್ನೂ ನಿನ್ನ ಬುದ್ಧಿ ಪಕ್ವವಾಗಿಲ್ಲ. ಈ ರೀತಿ ಆಲೋಚಿಸುವುದರಿಂದ ಆತ್ಮನಾಶವೇ ಹೊರತು ಶ್ರೇಯಸ್ಸಲ್ಲ. ಇಲ್ಲ ಚಿಕ್ಕಪ್ಪ, ನಾನು ಸುಮ್ಮನೆ ಮಾತನಾಡುತ್ತಿಲ್ಲ. ನನ್ನ ಸಾಮರ್ಥ್ಯ ಏನೆಂದು ಎಲ್ಲರಿಗೂ ಗೊತ್ತಿರುವುದನ್ನೇ ಹೇಳುತ್ತಿದ್ದೇನೆ. ಮೇಘನಾದ, ನೀನು ವೀರನಲ್ಲವೆಂದು ನಾನು ಹೇಳಲಿಲ್ಲ. ಆದರೆ ಶೌರ್ಯ ಒಂದೇ ಪರಮಾರ್ಥವಲ್ಲ. ನೀನು ರಾವಣನ ಪುತ್ರನಾಗಿ ಅವನಿಗೆ ಪ್ರಿಯವಾದ ಮಾತುಗಳನ್ನೇ ಆಡಿರುವೆ.
ಆದರೆ ಫಲಿತಾಂಶವನ್ನು ಯೋಚಿಸಿದರೆ ನೀನು ನಿನ್ನ ತಂದೆಯ ಶತ್ರುವೆಂದೇ ಹೇಳಬೇಕಾಗುತ್ತದೆ. ಹೌದು ಮೇಘನಾದ, ರಾಮನಿಂದ ರಾಕ್ಷಸ ಕುಲದ ನಾಶವಾಗುವುದೆಂದು ನಾನು ಹೇಳುತ್ತಿದ್ದರೂ ನೀನು ರಾಮನೊಂದಿಗೆ ಯುದ್ಧ ಮಾಡುವ ಆತುರ ತೋರುತ್ತಿರುವೆ. ನಿನ್ನ ಬುದ್ಧಿಗೆ ಮಂಕು ಕವಿದಿದೆ. ನಿನ್ನ ತಂದೆಯ ಅಧರ್ಮಕ್ಕೆ ನೀನೂ ಬೆಂಬಲವಾಗಿ ನಿಲ್ಲುತ್ತಿರುವುದರಿಂದ ನೀವಿಬ್ಬರೂ ವಧಾರರಾಗುತ್ತೀರಿ. ನಾನು ಹೇಳಬೇಕೆಂದಿರುವುದನ್ನು ಹೇಳಿಯೇ ತೀರುತ್ತೇನೆ. ಅಂದರೆ ನೀನು ನಿನ್ನ ಹಠದ ಧೋರಣೆಯನ್ನು ಬಿಡುವುದಿಲ್ಲ. ಆಗಲಿ, ಹೇಳು. ಅದೇನು ಹೇಳಬೇಕೋ ಹೇಳಿ ಮುಗಿಸು. ಸಹೋದರ ರಾವಣೇಶ್ವರ, ನೀನು ಧರ್ಮದ ದಾರಿಯನ್ನು ಮೀರಿದವನಾದರೂ ನನಗೆ ಹಿರಿಯ ಸಹೋದರ, ಪಿತೃ ಸಮಾನ. ಆ ಗೌರವದಿಂದಲೇ ನಿನಗೆ ಶ್ರೇಯಸ್ಕರವಾದ ಮಾತುಗಳನ್ನು ಹೇಳಿದೆ. ನೀನು ಕರ್ಣ ಕಠೋರವಾದ ಮಾತುಗಳಿಂದ ನನ್ನನ್ನು ನಿಂದಿಸಿದರೂ ನಿನಗೆ ಶುಭವಾಗಲಿ ಎಂದು ನೀತಿಯ ಮಾತುಗಳನ್ನು ಹೇಳಿದೆ. ಆದರೆ ಇಂದ್ರಿಯಗಳಿಗೆ ವಶವಾದವನಿಗೆ ನೀತಿಯ ಮಾತುಗಳು ರುಚಿಸುವುದಿಲ್ಲ ಎಂಬ ಮಾತನ್ನು ಸುಳ್ಳು ಮಾಡಿ ನಿನ್ನ ವಿನಾಶದ ದಾರಿಯನ್ನು ಬಿಟ್ಟು ಧರ್ಮವನ್ನು ಪಾಲಿಸು. ವಿಭೀಷಣ, ಈ ಸಭೆಯಲ್ಲಿರುವ ಅತಿರಥ ಮಹಾರಥರೆಲ್ಲ ನನ್ನ ನಿರ್ಣಯವನ್ನು ಅಂಗೀಕರಿಸಿದ್ದಾರೆ. ನನ್ನ ಪುತ್ರ ಸಹೋದರನು ನನ್ನ ಬೆಂಬಲಕ್ಕಿದ್ದಾರೆ. ಪ್ರಿಯವಾಗಿ ಮಾತುಗಳನ್ನಾಡುವವರು ಸುಲಭವಾಗಿ ಸಿಗುತ್ತಾರೆ ಸಹೋದರ. ಆದರೆ ಅಪ್ರಿಯವಾದರೂ ಶ್ರೇಯಸ್ಕರವಾದುದನ್ನು ಹೇಳುವವರು ದುರ್ಲಭ. ಚಿಕ್ಕಪ್ಪ, ನಿಮ್ಮ ಮಾತಿನ ಅರ್ಥವೇನು? ನಮ್ಮ ತಂದೆಯ ಶ್ರೇಯಸ್ಸನ್ನು ಬಯಸುವವರು ನೀವೊಬ್ಬರೇ, ಬೇರೆ ಯಾರು ಇಲ್ಲ ಎಂದು ಅರ್ಥವೇ? ಹೌದು ಮೇಘನಾದ, ಖಂಡಿತ, ಅದರಲ್ಲಿ ಅನುಮಾನವೇ ಇಲ್ಲ. ರಾವಣೇಶ್ವರ, ಅಗ್ರಜ, ನಾನು ಸ್ವಾರ್ಥಪರನಲ್ಲ. ನಿನ್ನ ವಿರುದ್ಧ ಮಾತನಾಡಿ ನನಗೆ ಯಾವ ಲಾಭವೂ ಆಗಬೇಕಾಗಿಲ್ಲ. ನಿನ್ನ ಹಿತದೃಷ್ಟಿಯಿಂದ, ನಿನ್ನ ಮೇಲಿನ ಗೌರವ ಭಾವನೆಯಿಂದ ನಾನು ಕೆಲವು ಮಾತುಗಳನ್ನು ಹೇಳಿದೆ. ಅದು ನಿನಗೆ ಸಹ್ಯವಾಗದಿದ್ದರೆ ದಯಮಾಡಿ ನನ್ನನ್ನು ಕ್ಷಮಿಸಿಬಿಡು. ನಿನ್ನನ್ನು ನೀನು ರಕ್ಷಿಸಿಕೊ, ಈ ಲಂಕೆಯನ್ನೂ ರಕ್ಷಿಸು. ಸತ್ಯ, ನೀತಿ, ಧರ್ಮಗಳಿಗೆ ಬೆಲೆ ಇಲ್ಲದ ಈ ಲಂಕೆಯಲ್ಲಿ ನಾನಿರುವುದಿಲ್ಲ. ನಿನಗೆ ಮಂಗಳವಾಗಲಿ. ನಾನಿನ್ನು ಹೋಗಿ ಬರುತ್ತೇನೆ. ವಿಭೀಷಣ, ನಮ್ಮನ್ನೆಲ್ಲ ಅಧರ್ಮಿಗಳು, ಅಸತ್ಯವಂತರು ಎಂದು ಘೋಷಿಸಿ ನೀನೊಬ್ಬನೇ ಸತ್ಯವಂತ, ಧರ್ಮಾತ್ಮ ಎಂದು ನೀನೇ ಹೇಳಿಕೊಂಡು ಇಲ್ಲಿಂದ ಹೊರಟು ಹೋಗುತ್ತೀಯಾ? ಅದು ಸತ್ಯ ಎಂಬುದು ಮುಂದೆ ನಿನಗೇ ಅರಿವಾಗುತ್ತದೆ ಲಂಕೇಶ್ವರ. ಆದರೆ ನಿನ್ನನ್ನು ಪಾಪದ ದಾರಿಯಿಂದ ತಡೆದು ಧರ್ಮದ ದಾರಿಯಲ್ಲಿ ಮುನ್ನಡೆಸುವ ಮಾರ್ಗದರ್ಶಕರು ನಮ್ಮ ಇಡೀ ರಾಕ್ಷಸ ಸಮೂಹದಲ್ಲೇ ಒಬ್ಬರೂ ಇಲ್ಲವಲ್ಲ ಎಂಬುದೇ ವಿಷಾದದ ಸಂಗತಿ. ಅಂದರೆ ನೀನು ನಿಜವಾಗಲೂ ಲಂಕೆಯನ್ನು ತೊರೆದು ಹೋಗುತ್ತೀಯಾ? ಹೌದು ಸಹೋದರ. ನನ್ನ ಎಲ್ಲಾ ಪ್ರಯತ್ನಗಳೂ ವಿಫಲವಾದವು. ಅಧರ್ಮಕ್ಕೆ ನಾನು ಬೆಂಬಲ ಕೊಡುವುದಿಲ್ಲ ಎಂದ ಮೇಲೆ ನಾನು ಇಲ್ಲಿ ಇದ್ದು ಏನು ಪ್ರಯೋಜನ? ನಾನು ಹೊರಡುತ್ತೇನೆ. ಉಸಿರು ತೊರೆದರೆ ಒಡಲು ಉಳಿಯುವುದೇ, ಹಸಿರು ತೊರೆದರೆ ಸಸಿಯು ಉಳಿಯುವುದೇ.
ಸುಗುಣಶೀಲನು ವಿಭೀಷಣನು ರಾಜ್ಯ ತೊರೆದರೆ ಲಂಕೆಯು ಉಳಿಯುವುದೇ. ಸುಗುಣಶೀಲನು ವಿಭೀಷಣನು ರಾಜ್ಯ ತೊರೆದರೆ ಲಂಕೆಯು ಉಳಿಯುವುದೇ. ತಂದೆ ತಾಯಿ ಒಂದೇ ಆದರೂ ಗುಣವು ಬೇರೆ ಬೇರೆ ಆದರೆ ಉಳಿಯುವುದೊಂದೇ ಸುಗುಣವು, ಅಳಿಯುವುದೆಂದಿಗೂ ದುರ್ಗುಣವು. ಕಡೆಗೆ ರಾವಣನ ರಾಕ್ಷಸ ಸೈನ್ಯಕ್ಕೂ ರಾಮನ ವಾನರ ಸೈನ್ಯಕ್ಕೂ ಘೋರವಾದ ಯುದ್ಧ ಆರಂಭವಾಯಿತು. ಕಡೆಗೆ ರಾವಣನ ರಾಕ್ಷಸ ಸೈನ್ಯಕ್ಕೂ ರಾಮನ ವಾನರ ಸೈನ್ಯಕ್ಕೂ ಘೋರ ಯುದ್ಧ ಅನಿವಾರ್ಯವಾಯಿತು. ಪ್ರಿಯ ಮಿತ್ರ ಬಾಂಧವರೇ, ವಾನರ ವೀರರೇ, ಅಧರ್ಮ ಅನ್ಯಾಯದ ವಿರುದ್ಧ ಹೋರಾಡಲು ನನ್ನೊಂದಿಗೆ ಕೈ ಜೋಡಿಸಿ ಸನ್ನದ್ಧರಾಗಿರುವ ನಿಮ್ಮೆಲ್ಲರಿಗೂ ನನ್ನ ಅನಂತ ವಂದನೆಗಳು. ಮಿತ್ರರೇ, ಈ ಕ್ಷಣದಿಂದಲೇ ಆರಂಭವಾಗಲಿ ದುಷ್ಟ ಶಿಕ್ಷದ ಪವಿತ್ರ ಕಾರ್ಯಕ್ಕೆ ನಿಮ್ಮ ಸರ್ವಶಕ್ತಿ ಪರಾಕ್ರಮಗಳನ್ನು ವಿನಿಯೋಗಿಸಿ. ಅಧರ್ಮಿಯು ಅನೀತಿವಂತನೂ ಆದ ರಾವಣನಿಂದ ಈ ಲಂಕೆ ಮುಕ್ತವಾಗಲಿ. ಧರ್ಮಯುದ್ಧ ಆರಂಭವಾಗಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.
ಜೈ ಶ್ರೀರಾಮ್. ಹೆಬ್ಬುಲಿಯ ಎದುರು ನಿಂತ ಹರಿಣದಂತ ಈ ತ್ರಿಲೋಕದೊಡೆಯನೆದುರು ಈ ತ್ರಿಲೋಕದೊಡೆಯನೆದುರು ನಿಂತಿರುವ ಹುಲುಮಾನವನೀನತೆ ಈ ತ್ರಿಲೋಕದೊಡೆಯನೆದುರು ನಿಂತ ಹುಲು ಮಾನವನೀನತೆ ಗಾಢಾಂಧಕಾರವನು ಅಳಿಸುವ ಹಗಲಂತೆ ಈ ನಿನ್ನ ಕರ್ವ ಪರ್ವತವ ಮುರಿಯುವುದು ಎನ್ನ ಶರವಂತೆ ಗಾಢಾಂಧಕಾರವನು ಅಳಿಸುವ ಹಗಲಂತೆ ಈ ನಿನ್ನ ಗರ್ವ ಪರ್ವತವ ಮುರಿಯುವುದು ಎನ್ನ ಶರವಂತೆ ನಿನ್ನ ಗರ್ವ ಪರ್ವತವ ಮುರಿಯುವುದು ಎನ್ನ ಶರವಂತೆ ಕೈಲಾಸ ಶಿಖರವ ಎತ್ತಿದ ಹತ್ತು ತಲೆಯ ರಾವಣ ಇವನಂತೆ ಕೈಲಾಸ ಶಿಖರವ ಎತ್ತಿದ ಹತ್ತು ತಲೆಯ ರಾವಣ ಇವನಂತೆ ಕರಿಯ ಕಾಲಡಿಯಲಿ ಸಿಲುಕಿದ ನರಜಂತುವಿನ ಗತಿ ನಿನದಂತೆ ಈ ಕರಿಯ ಕಾಲಡಿಯಲಿ ಸಿಲುಕಿದ ನರಜಂತುವಿನ ಗತಿ ನಿನ್ನದಂತೆ ನರಜಂತುವಿನ ಗತಿ ನಿನ್ನದಂತೆ
ರಾಮ, ಈ ಶೂಲಾಯುಧ ವಜ್ರಾಯುಧಕ್ಕೆ ಸಮಾನವಾದ ಶಕ್ತಿಯನ್ನು ಹೊಂದಿದೆ. ಈ ಕ್ಷಣವೇ ಇದು ನಿನ್ನ ಪ್ರಾಣವನ್ನು ಅಪಹರಿಸುತ್ತದೆ. ಎಲ್ಲವೋ ರಾವಣ, ನಿನ್ನ ಪ್ರೀತಿ ಪಾತ್ರ ಪುತ್ರ, ಅತ್ಯಂತ ಪ್ರಿಯ ಸೋದರ, ಅವರಿಗಾದ ಗತಿಯನ್ನು ನೀನು ಕಂಡ ಮೇಲೂ ಇಂತಹ ಮಾತುಗಳನ್ನಾಡುತ್ತಿರುವೆ ಅಲ್ಲ, ನನಗೆ ಆಶ್ಚರ್ಯವಾಗುತ್ತಿದೆ. ಎಲ್ಲವೋ ರಾಮ, ನನ್ನ ಪುತ್ರ ಹಾಗೂ ಸೋದರರ ಸಾವಿನ ಸೇಡಿನ ಜ್ವಾಲೆಯನ್ನು ನಿನ್ನ ಸಂಹಾರದಿಂದ ಶಾಂತಗೊಳಿಸುತ್ತೇನೆ. ನನ್ನ ಪುತ್ರ ಮತ್ತು ಸೋದರರಿರುವ ಕಡೆಗೆ ನಿನ್ನನ್ನು ಕಳಿಸುತ್ತೇನೆ.
ಎಲ್ಲವೋ ರಾಮ, ನನ್ನನ್ನು ಗಾಯಗೊಳಿಸಿದನೆಂದು ಸಂತೋಷ ಪಡಬೇಡ. ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನನ್ನ ಪರಾಕ್ರಮವೇನೆಂದು ತೋರಿಸುತ್ತೇನೆ. ಎಲ್ಲವೋ ರಾವಣ, ನಿನ್ನ ಪರಾಕ್ರಮ ನನಗೆ ಗೊತ್ತಿಲ್ಲವೇ? ಜನಸ್ಥಾನದಲ್ಲಿ ನನ್ನ ಪತ್ನಿಯನ್ನು ಮೋಸದಿಂದ ಅಪಹರಿಸಿದ ಮಹಾವೀರನಲ್ಲವೇ ನೀನು? ನಾನು ದೇವತೆಗಳನ್ನೇ ಗೆದ್ದೆನೆಂಬುದನ್ನು ಮರೆಯಬೇಡ ರಾಮ. ಅದೆಲ್ಲ ಮರೆತು ಹೋದ ಕಥೆ. ಚೋರನಂತೆ ಪರಸ್ತ್ರೀಯನ್ನು ಅಪಹರಿಸಿದಾಗಲೇ ನಿನ್ನ ಶೌರ್ಯ, ಪರಾಕ್ರಮ, ತೇಜಸ್ಸು, ತಪಸ್ಸು ಎಲ್ಲವೂ ನಿರರ್ಥಕವಾದವು. ಇಲ್ಲ, ನಿರರ್ಥಕವಾಗಲಿಲ್ಲ. ಅದು ಆಗುವುದೂ ಇಲ್ಲ. ಎಲೆ ರಾವಣ, ನನ್ನ ವೈದೇಹಿಯನ್ನು ಅಪಹರಿಸಿ ನಿನ್ನ ಮೃತ್ಯುವನ್ನು ನೀನೇ ಮನೆಗೆ ಕರೆದಂತಾಯಿತು. ಅದು ಈಗ ನಿನ್ನ ಬೆನ್ನು ಹಿಂದೆ ನಿಂತು ಅಧರ್ಮಿಯಾದ ನಿನ್ನನ್ನು ನುಂಗಲು ಹೆಪ್ಪಾವನೆಂದೇ ಬಾಯಿ ತೆರೆದು ಕಾದಿದೆ. ಕೆಲವೋ ರಾಮ, ನನ್ನನ್ನೇ ಮೂದಲಿಸಿ ನುಡಿಯುತ್ತಿರುವ ನಿನ್ನನ್ನು, ನಿನ್ನ ದುರಭಿಮಾನ, ದುರಹಂಕಾರ, ಪರಸ್ತ್ರೀ ವ್ಯಾಮೋಹ ಇದೆಲ್ಲವೂ ಮಹಾಹೀನ ಕಾರ್ಯಗಳು. ಅದರ ದುಷ್ಫಲಗಳು ನಿನಗೆ ದೊರೆಯಲೇಬೇಕು. ಅದನ್ನು ನಾನು ದೊರಕಿಸಿಕೊಡುತ್ತೇನೆ ರಾವಣ. ನೀನು ಯಕ್ಕಚಿತ್ ಮಾನವ. ನೀನು ನನಗೇನು ಮಾಡಬಲ್ಲೆ? ನಾನು ಏನು ಮಾಡಬಲ್ಲೆನೆಂದು ನಿನಗೆ ಮೊದಲೇ ಅರ್ಥವಾಗಿರಬೇಕಾಗಿತ್ತು. ಆದರೆ ಅಧರ್ಮಿಯಾದವನಿಗೆ ವಿವೇಕವೆಲ್ಲಿರುತ್ತದೆ? ನರವಾನರನೆಂದು ತುಚ್ಛವಾಗಿ ಕಾಣುವ ನೀಚ ಈ ನರವಾನರನೇ ನಿನ್ನ ಸೋದರನನ್ನು, ಪುತ್ರನನ್ನು ಧ್ವಂಸ ಮಾಡಿದರೆಂಬುದು ನಿನಗೆ ಮರ್ತು ಹೋಯಿತೆ? ಇಲ್ಲ, ಮರೆತಿಲ್ಲ. ಆ ಸಾವುಗಳಿಗೆ ನಿನ್ನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಬೇಕೆಂಬುದು ಚೆನ್ನಾಗಿ ನೆನಪಿದೆ ರಾಮ. ಪ್ರತೀಕಾರ? ಎಂತಹ ಭ್ರಮೆ! ಅಯ್ಯೋ ಮೂಢ! ಇಷ್ಟು ದಿನ ಅರಮನೆಯಲ್ಲಿ ಅಡಗಿ ಕುಳಿತು ನಿನ್ನ ಪ್ರಾಣ ಉಳಿಸಿಕೊಂಡೆ. ಇಲ್ಲವಾದರೆ ಈ ಯುದ್ಧ ಎಂದೋ ಮುಗಿದು ಹೋಗುತ್ತಿತ್ತು. ಇನ್ನು ನಾನು ತಡ ಮಾಡುವುದಿಲ್ಲ. ನಿನ್ನನ್ನು ಬೇಗನೆ ಸಂಹರಿಸುತ್ತೇನೆ. ಈ ರಣರಂಗದಲ್ಲಿ ನಿನ್ನ ದುಷ್ಟ ದೇಹವನ್ನು ನಾಯಿ ನರಿಗಳು ಎಳೆಯುವಂತೆ ಮಾಡುತ್ತೇನೆ. ದೇವತೆಗಳೇ, ಹೀಗೆ ಶ್ರೀಹರಿ ರಾಮಾವತಾರವನ್ನು ತಾಳಿ ಭೂಮಿಯಲ್ಲಿ ದುಷ್ಟ ಸಂಹಾರ ಮಾಡಿದ. ಈಗ ತ್ರೇತಾಯುಗ ಕಳೆದು ದ್ವಾಪರ ಯುಗ ನಡೆಯುತ್ತಿದೆ. ಈ ಯುಗದಲ್ಲಿ ಮತ್ತೆ ದುಷ್ಟರ ಸಂಖ್ಯೆ ಮಿತಿ ಮೀರಿ ಭೂದೇವಿ ಆ ಭಾರವನ್ನು ಹೊರಲಾರದೆ ಕಷ್ಟಪಡುತ್ತಿದ್ದಾಳೆ. ಮತ್ತೆ ಶ್ರೀಹರಿ ಅವತಾರ ತಾಳಬೇಕಾದ ಸನ್ನಿವೇಶ ಒದಗಿ ಬಂದಿದೆ. ನಾವೆಲ್ಲರೂ ಶ್ರೀಹರಿಯನ್ನು ಪ್ರಾರ್ಥಿಸೋಣ. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆಯ ಕಾರ್ಯಕ್ಕೆ ಮುಂದಾಗುವಂತೆ ಆ ಶ್ರೀಹರಿಯಲ್ಲಿ ಮೊರೆಯಿಡ.